ಎಲ್ಲರಿಗೂ ವಂದನೆಗಳು. ನಾನು ಚಂದ್ರಕಲಾ ನೀರಾಳ. ನನ್ನ ಕಲಾ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಗಡಿನಾಡ ಪ್ರದೇಶವಾದ ಕಾಸರಗೋಡಿನಲ್ಲಿ ಕನ್ನಡ ಹಾಗೂ ತುಳು ಭಾಷೆಗಳಲ್ಲಿ ಬರೆಯುತ್ತಿರುವಂತಹ ಹಲವಾರು ಕವಿಗಳಿದ್ದಾರೆ. ಇವರ ಕೃತಿ ಹಾಗೂ ಪರಿಚಯವನ್ನು ಮಾಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಸಹಕಾರ ಅತ್ಯಗತ್ಯ. ಆದುದರಿಂದ ನನ್ನ ಚಾನೆಲ್ ಅನ್ನೆಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಅನ್ನು ಬಳಸುವಂತ ಈ ಯುಗದಲ್ಲಿ ನಮ್ಮ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಬಹಳ ಕಡಿಮೆ. ಈ ನಿಟ್ಟಿನಲ್ಲಿ ನಮ್ಮ ಕಾಸರಗೋಡಿನಲ್ಲಿ ಹಲವಾರು ಕವಿಗಳು ಬರೆದಿರುವಂತಹ ಪುಸ್ತಕಗಳು ಮತ್ತು ಆ ಕವಿಗಳ ಬಗ್ಗೆ ಸಣ್ಣ ಮಟ್ಟಿನಲ್ಲಿ ತಿಳಿಸುವಂತಹ ಒಂದು ಕಾರ್ಯವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಇಂದು ನಾನು ಪರಿಚಯಿಸುತ್ತಿರುವಂತಹ ಕವಿ ಬಹುಶಃ ಕಾಸರಗೋಡಿನ ಕನ್ನಡಿಗರಿಗೆಲ್ಲ ಚಿರಪರಿಚಿತವಾದಂತಹ ಹೆಸರು ಸುಂದರ ಬಾರಡ್ಕ, ಬದಿಯಡ್ಕದ ಬಾರಡ್ಕದವರು. ಇವರ ನೆಲದನಿ ಅಂತ ಹೇಳುವ ಪುಸ್ತಕ. ಸುಂದರ ಬಾರಡ್ಕರವರ ಬಗ್ಗೆ ಹೇಳ್ಬೇಕಾದ್ರೆ, ಇವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ನನ್ನಂತಹ ಉದಯೋನ್ಮುಖ ಕವಿಗಳ ಬೆಳವಣಿಗೆಗೆ ಸ್ಫೂರ್ತಿಯಾಗಿ ನಿಂತವರು. ಅದೇ ರೀತಿಯಲ್ಲಿ ಕೇವಲ ಕವಿ ಮಾತ್ರ ಅಲ್ಲ, ಸಂಘಟಕರು ಹೌದು, ಕನ್ನಡ ಪರ ಹೋರಾಟಗಾರರು ಹೌದು, ಪತ್ರಕರ್ತರು ಹೌದು. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಕೈಚಳಕವನ್ನು ತೋರಿಸಿರುವವರು. ಇವರ ನೆಲದನಿ ಅಂತ ಹೇಳುವ ಈ ಪುಸ್ತಕ, ಇದನ್ನು ಬದಿಯಡ್ಕದ ಅಂಬೇಡ್ಕರ್ ವಿಚಾರ ವೇದಿಕೆಯವರು ಪ್ರಕಾಶನ ಮಾಡಿರುತ್ತಾರೆ. ಇದು 2022ರಲ್ಲಿ ಪ್ರಕಟಗೊಂಡಿರುತ್ತದೆ. ಇದರ ಬೆಲೆ 200 ರೂಪಾಯಿ ಆಗಿರುತ್ತದೆ. ಈ ಪುಸ್ತಕದ ಮುನ್ನುಡಿಯನ್ನು ಶ್ರೀರಾಮ ದಿವಾಣರು ಬರೆದಿರುತ್ತಾರೆ. ಅದೇ ರೀತಿಯಲ್ಲಿ ಬೆನ್ನುಡಿಯನ್ನು ಡಾಕ್ಟರ್ ನರೇಶ್ ಮುಳ್ಳೇರ್ಯ ಇವರು ಬರೆದಿರುತ್ತಾರೆ. ಸುಮಾರು 1990ರ ದಶಕದಿಂದಲೇ ಗಡಿನಾಡಿನಾದ್ಯಂತ ಕವಿಗೋಷ್ಠಿಗಳಲ್ಲಿ ಭಾಗವಹಿಸುತ್ತಾ ಬದಿಯಡ್ಕದಲ್ಲಿ ಅಂಬೇಡ್ಕರ್ ವಿಚಾರ ವೇದಿಕೆ ಹಾಗೂ ಬುಲ್ಪು ಸಂಘಟನೆಯಲ್ಲಿ ಸೇವೆ ಸಲ್ಲಿಸುತ್ತಾ ಹಲವು ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಕನ್ನಡ, ತುಳು, ನಾಡು ನುಡಿಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತವರು ಸುಂದರ ಬಾರಡ್ಕರ್ ಅವರು. ಇವರ ಕಪ್ಪು ಹಾದಿಯ ಕೆಂಪು ಹೆಜ್ಜೆಗಳು ಇದು ಮೊದಲ ಕವನ ಸಂಕಲನ. ಇದಕ್ಕೆ ಪಂಡಿತ ಕರುಪ್ಪನ್ ಸಾಹಿತ್ಯ ಪ್ರಶಸ್ತಿ ಕೂಡ ಲಭಿಸಿದೆ. ಮಿತ್ತಮ್ಮನ ಕಡೆಂಜೋಲು ಕಥಾ ಸಂಕಲನ, ಪೊಲದ್ದೆ ತುಳು ಜನಪದ, ಚಿಕಿತ್ಸೆ, ಆಚರಣೆ ಮತ್ತು ನಂಬಿಕೆಗಳ ಕುರಿತಾಗಿರುವಂತಹ ಕೃತಿ. ಈ ನೆಲದನಿ ಅಂತ ಹೇಳುವ ಕೃತಿಯಲ್ಲಿ ಒಟ್ಟು 16 ಲೇಖನಗಳಿವೆ. ಒಂದೊಂದು ಲೇಖನವು ಅಧ್ಯಯನ ಪೂರ್ಣವು, ಸಂಶೋಧನಾತ್ಮಕವು, ಕ್ಷೇತ್ರ ಕಾರ್ಯಗಳಿಂದ ಕೂಡಿದ್ದು ಆಗಿರುವುದರಿಂದ ಇಲ್ಲಿರುವ ಒಂದೊಂದು ಲೇಖನ ಕೂಡ ಅತಿ ಹೆಚ್ಚು ಮಹತ್ವವುಳ್ಳವುಗಳಾಗಿವೆ. ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಹೊಂದಿದ ಭಾರತದಲ್ಲಿ ಶೂದ್ರರು, ಪಂಚಮರು ಅಧಿಕಾರದ ಸೂತ್ರ ಹಿಡಿದಾಗ ನಮ್ಮ ವೈದಿಕ ಮನಸ್ಸುಗಳು ಅದನ್ನು ಒಪ್ಪಿಕೊಳ್ಳಿಲ್ಲ ಅಂತೇಳಿ ಕವಿಗಳು ಇದರಲ್ಲಿ ಹೇಳ್ತಾರೆ. ಮೂಲ ನಿವಾಸಿ ರಾಜರುಗಳ ಚರಿತ್ರೆಯನ್ನು ದಾಖಲಿಸುವಲ್ಲಿ ಮಾಡಲಾದ ಪಕ್ಷಪಾತದ ಕಡೆಗೆ ಗಮನ ಸೆಳೆಯುವಲ್ಲಿ ಕೂಡ ಈ ಕೃತಿಯಲ್ಲಿ ನಮ್ಮ ಲೇಖಕರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿರುವ ಒಂದೊಂದು ಲೇಖನದಲ್ಲಿ ಬರುವಂತಹ ವಿಷಯಗಳನ್ನು ನಾವು ಚರ್ಚಿಸ್ತಾ ಹೋದ್ರೆ ಅದು ಇನ್ನೊಂದು ಕೃತಿ ಆಗ್ಬಹುದು. ಅಂದ್ರೆ ಅಷ್ಟು ಕೂಡ ಮಹತ್ವಪೂರ್ಣವಾದ ವಿಷಯಗಳು ಇದರಲ್ಲಿದೆ. ಇವರ ಕೊನೆಯ ಲೇಖನದಲ್ಲಿ ಇವರು ಶ್ರೀ ವೆಂಕಟಭಟ್ ಎಡನೀರು ಅವರ ಎಳ್ಳುಂಡೆ ಹನಿಗವನ ಸಂಕಲನದ ಬಗ್ಗೆ ಕೂಡ ಬರೆದಿದ್ದಾರೆ. ಬಹಳ ಮಾರ್ಮಿಕವಾಗಿ ಬರೆದಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ನೆಲದನಿ ಅಂತ ಹೇಳುವ ಈ ಕೃತಿಯು ಬಹಳ ಮಹತ್ವವುಳ್ಳದ್ದಾಗಿದೆ. ನಮಗೆಲ್ಲರಿಗೂ ಅದರಿಂದ ಬಹಳ ವಿಷಯಗಳನ್ನು ತಿಳಿಯಬಹುದಾಗಿದೆ. ಆದುದರಿಂದ ಇಂತಹ ಹಲವಾರು ಕೃತಿಗಳು ಸುಂದರಣ್ಣನವರಿಂದ ಸಾಹಿತ್ಯ ಲೋಕಕ್ಕೆ ಬರಲಿ ಅಂತೇಳಿ ಹಾರೈಸುತ್ತಾ ಇಂದಿನ ಈ ವಿಡಿಯೋವನ್ನ ಇಲ್ಲಿ ಕೊನೆಗೊಳಿಸುತ್ತಿದ್ದೇನೆ. ಮುಂದಿನ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ವಂದನೆಗಳು.